ನಾನು ನಾನು ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ನು ಆ್ಯಕ್ಚುಲಿ ನಾನು ಇಷ್ಟು ದಿನ ಕಂಟೆಂಟೇ ಹುಡುಕ್ತಿದ್ದೆ. ಎಲ್ಲರೂ ನಾನು ನೋಡ್ತಿದ್ರೆ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾರೆ. ನಾನು ಒಂದು 2-3 ವರ್ಷದಿಂದ ಮಾಡೋಣ ನನ್ನಲ್ಲಿ ಆ ಪೊಟೆನ್ಷಿಯಲ್ ಇತ್ತು. ಬಟ್ ನನಗೆ ಮಾಡೋಕ್ಕೆ ಕಂಟೆಂಟ್ ಸಿಗಲಿಲ್ಲ. ನಾನೇ ನೈಟು ಸಡನ್ಲಿ ಏನೋ ಗೊತ್ತಿಲ್ಲ ಯಾವ ಅರ್ಲಿ ಮಾಡೋಕ್ಕೆ ಕೆಳಗಡೆ ಕುತ್ಕೊಂಡು ನನಗೆ ಜ್ಞಾನೋದಯ ಆಯಿತು ಗೊತ್ತಿಲ್ಲ. ಇಲ್ಲ, ಇವತ್ತು ತಲೆ ಮೇಲೆ ತಲೆ ಬಿದ್ದೋಗ್ಲಿ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಏನೋ ಕೆದ್ಕೊಂಡಾದ್ರೂ ಕಂಟೆಂಟ್ ಹುಡ್ಕೊಂಡು ಮಾಡಬೇಕು ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಇವತ್ತು ಮಾರ್ನಿಂಗ್ ಎದ್ದಿದ ತಕ್ಷಣ, ಅದು ಮಾರ್ನಿಂಗು ದುರಂತವಾಗಿರೋ ಮಾರ್ನಿಂಗ್, ನನಗೆ ಅಂದ್ರೆ ಆಯಾಮ ಮಲಗಿದ್ದೀನಿ. ಏನೋ ಸೌಂಡು, ನನಗೆ ಅದು ಕನ್ಸಲ್ಲ ಅಥವಾ ರಿಯಾಲಿಟಿನ ಗೊತ್ತಿಲ್ಲ, ಒಂಥರ ಕಿವಿಗೆ ಬಡ್ದಾಗ ಸೌಂಡು. ನೋಡಿದ್ರೆ ಪಕ್ಕದ ಮನೇಲಿ ಏನೋ ಸೌಂಡ್ ಮಾಡ್ಕೊಂಡು ಕೂತವ್ರೆ. ಏನಪ್ಪ ಯಾವಾಗ್ಲೂ ಈ ಕೊರಿಯೋ ಸೌಂಡು ಅಥವಾ ಈ ಬಡಿಯೋ ಸೌಂಡು ನನ್ಗೆ ಗೊತ್ತಿಲ್ಲ. ನಮ್ಮ ಮನೆ ವಾಲ್ ಯಾವಾಗ ಬಿದೋಗುತ್ತೋ ಅನ್ನೋದು ನನ್ಗೆ ಗೊತ್ತಿಲ್ಲ. ಯಾವಾಗಲೂ ಈ ಥರ ಮಲಗಿದ್ರೆ, ಕನ್ಸಲ್ಲಿ ಮಲಗಿದ್ರೆ ಈ ಥರ ಸೌಂಡ್ ಮಾಡಿ ಎಬ್ಸ್ತಾನೆ ಇರ್ತಾರೆ. ಇವತ್ತು ಎಬ್ಸಿದ್ರು. ನಾನು ಮಲಗೋಣ ಅಂದ್ಕೊಂಡೆ. ಇವತ್ತು ನನ್ನ ಕಂಟೆಂಟ್ ಸಿಗಬೇಕು ಅಂತಲೇ ಎಬ್ಸಿದ್ರು, ಏನೋ ಗೊತ್ತಿಲ್ಲ. ಹಿಂಗೆ ಹಿಂಗೆ ಕೂತಿದ್ದೀನಿ. ಅಷ್ಟೊತ್ತಿಗೆ ನಮ್ಮ ರಿಲೇಟಿವ್ಸ್ ಅವರಿಂದ ಕಾಲ್ ಬಂದು ಈ ಥರ ಒಂದು ಬೆಟ್ಟದ ಪಾದ, ನಮ್ಮ ಮೈಸೂರು ಬೆಟ್ಟದಲ್ಲಿ ನೋಡಿರ್ತೀರ, ಬೆಟ್ಟದ ಪಾದ. ಆ ಪಾದದ ಹತ್ರ ಒಂದು ಪೂಜೆ ಇದೆ. ಆ ಪೂಜೆಗೆ ಬನ್ನಿ ಅಂತ ನೆನ್ನೆ ನೈಟೇ ಕಾಲ್ ಮಾಡಿದ್ರು, ನಾನು ಎತ್ತಿಲ್ಲ. ಬಟ್ ಇವತ್ತು ಮಾರ್ನಿಂಗ್ ನಮ್ಮಮ್ಮ ಫೋನ್ ಮಾಡಿ ಎತ್ತಿದ್ರು. ಈ ಥರ ಅಂದರು. ಸೊ ಇವಾಗ ರೆಡಿ ಆಗಿ, ನಾನು ರೆಡಿನೂ ಆಗಿಲ್ಲ, ಈಗ ತಾನು ಮಲಗಿ ಎದ್ದಿ ನಮ್ಮಮ್ಮ ಅಡುಗೆ ಮನೇಲಿದ್ರು, ಅವ್ರನ್ನ ಕರೆಸಿ ವಿಡಿಯೋ ಮಾಡಿಸ್ತಾ ಇದ್ದೀನಿ. ಅವರು ಬ್ಯಾಕ್ಗ್ರೌಂಡಲ್ಲೇ ಇದ್ದಾರೆ, ನಗ್ತಾ ಇದ್ದಾರೆ ನಾನು ನೋಡಿ, ನನ್ನ ದೊಂಬರಾಟ ನೋಡಿ, ಏನೋ ರೆಡಿ ಇಲ್ಲದೆ ವಿಡಿಯೋ ಮಾಡ್ತಾವಳೆ ಅಂತ. ಆದರೆ ಇದೇ ರಿಯಾಲಿಟಿ. ಕಂಟೆಂಟಲ್ಲಿ ಏನಾರ ಒಂದು ಡೇ ಇನ್ ಮೈ ಲೈಫು ಅಥವಾ ಡೇ ಇನ್ ಮೈ ಕಾಲೇಜು ಏನೋ ಒಂದು ಹಾಳು ಮೂಳು ಮಾಡೋಣ ಅಂದ್ಕೊಂಡೆ. ಬಟ್ ಅದು ಬಿಟ್ಟು ಒಂದು ದೇವ್ರದೇ ಒಂದು ಫಸ್ಟ್ ವಿಡಿಯೋ ಮಾಡೋ ಅಂಥ ಅವಕಾಶ ನನಗೆ ಬಂತು. ನಾನು ಅಂದ್ಕೊಂಡಿರಲಿಲ್ಲ. ನಾನು ಎಲ್ಲರೂ ಕಾಮನ್ ಆಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ವ್ಲಾಗ್ ಮಾಡೋದು ಅದನ್ನು ನೋಡ್ತಾ ಇದ್ದೆ ಎಷ್ಟೊಂದು ಚಾನಲಲ್ಲೆಲ್ಲ. ಬಟ್ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಫಸ್ಟ್ ವಿಡಿಯೋ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮಾಡೋ ಅಂಥದ್ದು ಅಂತ. ಸೊ ಇಟ್ಸ್ ಕೋಇನ್ಸಿಡೆನ್ಸು. ಸೊ ಫಸ್ಟ್ ವಿಡಿಯೋನೇ ದೇವರ ಆಶೀರ್ವಾದ. ಸೊ ಅಲ್ಲೇ ಹೋಗ್ಬಿಟ್ಟು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಇರುತ್ತೆ, ಹೆಂಗೆ ಎಂಜಾಯ್ ಮಾಡ್ತೀನಿ ಅಂತ. ಈಗ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸ್ನಾನ ಮಾಡಿ ರೆಡಿಯಾಗಿ ನನ್ನ ಬ್ಯೂಟಿಫುಲ್ ಫೇಸ್ ತೋರಿಸ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಮೈಸೂರು ಪ್ರತಿಭೆನ ಬೆಳೆಸಿ. ಈಗ ರೆಡಿಯಾಗಿ ಈಗ ಹೊರಡ್ತಾ ಇದ್ದೀವಿ. ನಾನು, ಅಜ್ಜಿ ಮತ್ತು ನಮ್ಮಮ್ಮ. ಇವಾಗ ಹೇಗೆ ಹೋಗೋದು ಅಂದರೆ ಒಬ್ವಿಯಸ್ಲಿ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಸೊ ತೋರಿಸ್ತೀನಿ ಅಲ್ಲಿ ಹೇಗಿರುತ್ತೆ ಅಂತ. ಅಲ್ಲೆಲ್ಲ ಪ್ರಿಪ್ರೇಷನ್ಸ್ ಆಗಿದೆ, ಎಲ್ಲ ರೆಡಿ ಆಗಿದ್ದೀವಿ. ಈಗ ಹೋಗೋದಷ್ಟೇ ಬಾಕಿ. ಹಾಗೆ ಲಾಸ್ಟ್ ಮೂಮೆಂಟಲ್ಲಿ ಅದು ಏನೋ ಗೊತ್ತಿಲ್ಲ, ಯಾವಾಗಲೂ ನಾನು ಫಸ್ಟ್ ಆಫ್ ಆಲ್ ಸೂಪರ್ಸ್ಟಿಷಿಯಸ್ಸು. ಅದೆಲ್ಲ ನಮ್ಮಮ್ಮ ಬೆಣ್ಣೆ ಹಾಕ್ಬಿಟ್ಟು ಇನ್ನೂ ನಾನು ಸೂಪರ್ಸ್ಟಿಷಿಯಸ್ ಮಾಡ್ತಾರೆ. ತಡಿ ಒಂದು ನಿಮಿಷ. ಅದು ಅಮ್ಮನಿಗೆ ಯಾವಾಗ ಹೋಗೋಕ್ಕಿಂತ ಮುಂಚೆ ಯಾವಾಗಲೂ ಗ್ಯಾಸ್ ನೋಡ್ಕೊಂಡು ಬರ್ಬೇಕಂತ. ಏನೋ ನಮ್ಮ ಅಮ್ಮನ ಸೂಪರ್ಸ್ಟಿಷಿಯಸ್ಸು ನೋಡ್ಕೊಂಡು ಬರ್ತೀನಿ. ಎಲ್ಲಿಗೆ ನೋಡಿ ಯಾವ ರೇಂಜಿಗೆ ಅಂದರೆ ಬರಿಗಲ್ಲ ನಡ್ಕೊ ಬರ್ತಾವ್ರೆ. ಹಿಂಗೆ ನಮ್ಮ ಅಜ್ಜಿ ಏನಾರ ಒಂದು ಮರ್ಕೊಂಡು ಇವಾಗ ಆಟೋದಲ್ಲಿದ್ದೀವಿ. ನಮ್ಮ ಅಜ್ಜಿ ಮತ್ತು ಸ್ಟ್ರೀಟು ನಾವು ಇವಾಗ ಹೋಗ್ತಾ ಇದ್ದೀವಿ. ನಾನು ಯಾವತ್ತೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾವೆಲ್ಲ ಹೋಗ್ತಾ ಇರೋದು. ನೀನು ಹೋಗಿದ್ದ? ನಾನು ಅವತ್ತು ಹೋಗಿದ್ದೀನಿ, ಬೆಟ್ಟಕ್ಕೆ ಹೋಗಿದ್ದೀನಿ, ಅಲ್ಲಿ ನೋಡಿಲ್ಲ. ಪಾದಕ್ಕೆ ಹೋಗಿದ್ದ. ಅಲ್ಲಿ ನಾನ್ ವೆಜ್ ಮಾಡಿ ಇವತ್ತು ಮಟನ್ ಊಟಲ್ಲಿ ನೀರು ಬಂದ್ಬಿಟ್ಟಿದೆ. ಫಸ್ಟ್ ಹೊಟ್ಟೆದ ಹೋಗ್ತಿದ್ರು. ಯಾವಾಗ ಮಟನ್ ಊಟ ಹಂಚ್ಬಿಟ್ರು, ಇಲ್ಲ ಯಾವ ಹೊಟ್ಟೆ ನೋವಿಲ್ಲ, ನನ್ನ ಕಾಲು ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ?
ಹಿಂದೆ ಇರೋದು. ನಡ್ಕೊಂಡು ಅಂದರೆ ನಟರಾಜ ಸರ್ವಿಸು ನಡ್ಕೊಂಡು ಅಲ್ಲಿ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಆದರೆ ಇದು ಹೋಗ್ತಾ ಇರೋದು ಅದೇ ದೇವಸ್ಥಾನ. ಸೊ ಇವಾಗ ಇಲ್ಲಿಗೆ ಬಂದ್ವಿ. ನಾವು ಮಾಡಿ ಮಿಸ್ಟೇಕ್ ಶೆಟ್ಟಿ ಬೇಡ ಅವನಿಗೆ ಹಾಕ್ಬಿಟ್ರು ಬೋಟಿ. ನಾ ಬೋಟಿ ತಿನ್ನಲ್ಲ, ಬೋಟಿ ಹಾಕ್ತೀವಿ. ವಿಡಿಯೋ ಮಾಡೋಣ ಪಾಪ ನಮ್ಮ ಬೋಟಿ ಹಾಕ್ಸ್ಕೊಬಿಟ್ಟು. ನಾನು ಬೋಟಿ ತಿನ್ನಲ್ಲ, ಬೋಟಿ ಅದು ಹಾಕಿಟ್ಟಿದ್ದಾರೆ. ಎಲ್ಲೋ ಅಲ್ಲೂ ಹೋಗ್ಬಿಟ್ಟು ಏನೋ ದೇವ್ರ ಪ್ರಸಾದ ಅಂತ ಒಂಚೂರು ತಿನ್ನೋದು ಅಲ್ವಾ. ಅಲ್ಲಿ ಇನ್ನೊಂದು ಮದುವೆ ನಡೀತಿದೆ. ಸರಿ ಮದುವೆ ಅಂತ ಇನ್ನೊಂದು ಊಟ ನಡೀತಿದೆ. ಚಿಕನಾ ಇನ್ನೊಂದು ಹಾಕಿ. ಇದು ನಾನು ಬೋಟಿ ತಿನ್ನಲ್ಲ, ಬೋಟಿ. ಯಾವ ಪೀಸ್ ಹಾಕ್ಬಿಟ್ರು ನನಗೆ. ಹಾಂ, ಅಲ್ಲಿ ಯಾವುದೋ ಪೂಜೆಗೆ ಹೋಗ್ಬಿಟ್ಟಿದ್ವಿ. ಬಟ್ ಅಲ್ಲಿಂದ ಇನ್ನೊಂದು 500 ಮೀಟ್ರ್ ನಡ್ಕೊಂಡು ಬಂದ್ವಿ. ನಮ್ಮ ಅಜ್ಜಿ ಪಾಪ ಆಗಿಲ್ಲ, ಅಲ್ಲೇ ಕೂತಿದ್ದಾರೆ. ತೋರಿಸಿ. ಸೊ ಇವಾಗ ಹೇಳ್ತಾ ಇದ್ದೀವಿ, ಚೆನ್ನಾಗಿ ಬಾರಿಸ್ತೀನಿ. ಆ್ಯಕ್ಚುಲಿ ಪೀಸ್ ಬಂದಿದೆ ಆರ್ಡ್ರ್ ಹಾಕ್ಬಿಟ್ಟು ಅಲ್ಲಿ ನಮ್ಮ ಅಮ್ಮಂದು ಪಾಪ ಬೋಟಿ ಹಾಕ್ತೀನಿ. ಊಟ ಎಲ್ಲ ಆಯಿತು. ಇವಾಗ ಕುತ್ಕೊಂಡು ಎಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಎಷ್ಟೋ ದಿವಸ ಆದಮೇಲೆ ಸಿಕ್ಕಿರೋ ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡ್ತಿದ್ದಾರೆ. ಊಟ ಆಗಿ ಒಂದು ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ಹೆಂಗೆ ಹೋಯ್ತು ಅಂತ ಗೊತ್ತೇ ಆಗ್ತಿಲ್ಲ. ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ನನ್ನನ್ನು ಚಿಕ್ಕ ವಯಸ್ಸಲ್ಲಿ ನೋಡಿರೋರೆಲ್ಲ ಮುಂಚೆ ಏನು ಚಿಕ್ಕ ಥರ ಮಾತಾಡ್ತಿದ್ದೋಳು ಇವಾಗ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಅಂತಂದರೆ ನಾನು ಸೈಲೆಂಟ್ ಅಲ್ಲ, ಮಾತು ಬೆಳಿ ಮೂನ ಬಂಗಾರ. ಹಾಗೆ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಬೆಳಗ್ಗೆ ಹಾಕೊಳ್ಳೋದು ಅಂದರೆ ಇದೇನಾ? ಬೆಳಗ್ಗೆ ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಮಾಮ ನಿನ್ನ ಫ್ರೆಂಡು ನಿನ್ನ ಫ್ರೆಂಡ್ ಅದು. ನಿನ್ನ ಫ್ರೆಂಡ್ ಓಡಾಯ್ತವ್ರೆ. ನಿನ್ನ ಫ್ರೆಂಡ್ ಓಡಾಕ್ತವ್ರೆ. ಯಾಕೆ ಅಲ್ಲಿ ಇನ್ನೊಂದು ಪೂಜೆ ನಡೀತಿದೆ ಅಲ್ವಾ ಆ ಕಡೆ ಸೈಡು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೋಗಿಲ್ಲ, ಮಟನ್ ತಿಂದಿದ್ದೀವಿ. ಮಟನ್ ತಿಂದು ನೀನು ಬೋಟಿ ತಿಂದಿದ್ಯಾ? ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹತ್ರ ಹೋಗೋಕ್ಕಾಗಲ್ಲ. ನೀನು ಬೋಟಿ ತಿಂದಿದ್ಯಾ? ಇಲ್ಲಿ ಪಾದದಡಿ ಅಷ್ಟೇ ನಾವು, ಅಲ್ಲೂ ಮೇಲೂ ಹತ್ಬಾರ್ದು. ನಾವು ಮಟನ್ ತಿಂದಿದ್ದೀವಲ್ಲ. ನೀನು ಬೋಟಿ ತಿಂದಿದ್ಯಾ? ನಾವು ಈಗ ಅಲ್ಲಿ ದೇವರಿಗೆ ಒಂದು ಪ್ರಾರ್ಥನೆ ನಮಸ್ಕಾರ ಮಾಡಿ ತಾಯಿಗೆ ಒಳ್ಳೇದು ಮಾಡಮ್ಮ. ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ಪೂಜೆ ನಡೀತಾ ಇದೆ. ನಡ್ಸ್ಕೊಂಡಿರ್ತಾರಲ್ಲ ಪೂಜೆ ನಡೀತಿದೆ. ಅಲ್ಲೊಂದು ಕಡೆ ಊಟ ಮಾಡ್ಕೊಂಡು ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬೀಶ್. ನಾನು ಎಲ್ಲೂ ಊಟ ಮಾಡೋಕ್ಕಾಗಲ್ಲ. ಹೋಗ್ಬಿಟ್ಟು ನಮಸ್ತೆ ಅಂದ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ರೆ ಯಾರು ಅದು ಯಾವಾಗಂದರೆ ನಾವು ತುಂಬ ಹೊಟ್ಟೆ ಹಸ್ಕೊಂಡಾಗ ಚಂದ ಅಲ್ವಾ ತಿನ್ನೋಕ್ಕೆ, ಹಂಗೆ ಮೆಲ್ಲೆ ಹೋಗ್ಬಿಟ್ಟು ತಿನ್ಬೋದು. ಬಟ್ ಇವಾಗ ಚಂದ ತಿಂದ್ಬಿಟ್ಟಿದ್ವಿ ಮಟನು ಚಿಕನು ಎಲ್ಲ. ಈಗ ಇದು ತಾಯಿಗೆ ಬಯಸದೆ ಬಂದ ಭಾಗ್ಯ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಾಲ್ ಬಂತು, ಈ ಥರ ಊಟ ಇದೆ ಅಂತ. ಸಂಡೇ ಸ್ಪೆಷಲ್ಲು. ಆ ತಾಯಿನೇ ನಮ್ಮನ್ನ ಕರ್ಸ್ಕೊಂಡಿದ್ದಾರೆ. ಆದರೂ ಊಟ ತುಂಬ ಚೆನ್ನಾಗಿ. ಆದರೆ ದೇವರು ಇಲ್ಲೇ ನಾವು ನಮಸ್ಕಾರ ಮಾಡ್ಬಿಡ್ತೀವಿ ನಮ್ಮ ಚಾಮುಂಡಮ್ಮಂಗೆ. ನಮ್ಮ ಮೈಸೂರು ಚಾಮುಂಡಮ್ಮ, ಚಾಮುಂಡಿ ಬೆಟ್ಟ ಇದೆಲ್ಲ ಅಲ್ಲಿ ಭಗವತಿ. ಇದ್ಯಾವ ದೇವಸ್ಥಾನ? ಚಾಮುಂಡಿ ಬೆಟ್ಟದ ಪಾದ, ತಾಯಿದು ಪಾದ ಇದು. ತಾಯಿ ಪಾದ ಇದು. ಇಲ್ಲಿಂದ ಮೆಟ್ಲು ಹತ್ಕೊಂಡು ಯಾರು ಹರಿಸ್ಕೊಂಡಿದ್ರೆ ಕುಂಕುಮ, ಅರ್ಶಿನ ಕುಂಕುಮ ಇಟ್ಕೊಂಡು ಹರಿಸ್ಕೊಂಡಿದ್ರೆ ಯಾರು ಬೇಕಾದ್ರೂ ಅಂದ್ಕೊಂಡಿದ್ದು ನಡೆಯುತ್ತೆ ಅಂದರೆ ಈ ಮೆಟ್ಲು ಇದೆಯಲ್ಲ, ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಹತ್ಕೊಂಡು ಅದು ಬೆಟ್ಟ ದೇವ್ರು. ಓ ಅದೇ 1000 ಸ್ಟೆಪ್ಸ್ ಅಂತಾರಲ್ಲ, ಇದೇನಾ? ಯಾರಾದರೂ ಹರಿಸ್ಕೊಂಡಿದ್ರೆ ಹರಿಸ್ಕೊಂಡು. ಅಲ್ಲ ಎಷ್ಟೊಂದು ಜನ ಈ ಜಾಗಿಂಗ್ ಮಾಡೋರು ಮತ್ತೆ ಇರ್ತಾರಲ್ಲ, ಅವರು 1000 ಸ್ಟೆಪ್ಸ್ ಇಲ್ಲೇನ ಹತ್ಕೊಂಡು ಹೋಗೋದು. ಇಲ್ಲೇ ಹತ್ಕೊಂಡು ಅದು ತಾಯಿದು ಗುಡಿ ಹತ್ರ ಹೋಗುತ್ತೆ. ಇರ್ಬೇಕೇನೋ ದೇವ್ರದ್ದು ಏನೋ ಫಂಕ್ಷನ್ ಇದೆ. ದೇವ್ರನ್ನ ಇಲ್ಲಿ ಏನೋ ಫಂಕ್ಷನ್ ನಡೀತಾ ಇದೆ ಕಣೆ, ಅದು ಗೊತ್ತಾಗ್ತಿಲ್ಲ. ಒಳಗೆ ಸೌಂಡ್ ಎಲ್ಲ ಬರ್ತಾ ಇದೆ. ಸಮಥಿಂಗ್ ಏನಿರಬೇಕು.
ನಾವು ಬರೋಷ್ಟರಲ್ಲಿ ಈಗೊಂದು 6:30 7 ಗಂಟೆ ಆಯಿತು. ಇಷ್ಟೊಂದೆಲ್ಲ ಅಂಟ್ಕೊಂಡು ಅದು ಏನು ಪಜಿತಿ ಮಾಡ್ತಾರೋ ಗೊತ್ತಿಲ್ಲ. ಅದೇನು ಮುಖ ತೊಳಿದೆ ಫಸ್ಟೇ, ಅದೇನಕ್ಕೆ ಇಲ್ಲಿ ಬಂದೆ ಏನೋ ಅಂತ ಮನೆಗೆ ಬಿದ್ದೋಗಂಥದ್ದು ಕೆಲಸ ಏನಿತ್ತಿಲ್ಲಿ. ಏನೋ ಫೈಲ್ ಏನೋ ಹುಡುಕ್ತಾ ಇದ್ದ ಕಣ, ಯಾವುದೋ ಒಂದು ಮೊಬೈಲ್ದು ಮೊಬೈಲು. EMI ಕಟ್ಟೋದಿರುತ್ತಲ್ಲಪ್ಪ. ಅಯ್ಯೋ ಎಲ್ಲರ ಮನೆದು EMI ಇದೆ ಕಣಪ್ಪ. EMI ಬಂತಲ್ಲ, 1ನೇ ತಾರೀಕು ಬಂತಲ್ಲ, EMI ಕಟ್ಟಬೇಕು, ಅದೆಷ್ಟು ಕಟ್ಟಬೇಕು ಅಂತ ತಲೆ ಕೆಟ್ಟೋಗ್ಬಿಟ್ಟು ಅದು ಶಿಫ್ಟೇ ಇದೇ ಕಾಣ್ತಾ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅದು ಶಿಫ್ಟೇ ಇದೇ ಕಾಣ್ತಾ ಇಲ್ಲ ನನಗೆ. ಶಿಫ್ಟ್ ಗಾಯ್ಸ್, ಇನ್ಮೇಲಿಂದ ಬಿಲ್ಲು ಶಿಫ್ಟ್ ಆಗೋ ರಿಶಿಫ್ಟ್ ಕಾಣ್ತಾ ಇಲ್ಲ. ಏನ್ ಮಾಡ ತಲೆ ನೋವ್ತಾ ಇದೆ. ಶಿಫ್ಟ್ ಆಯ್ತು. ನೆಕ್ಸ್ಟ್ ಇನ್ ಯಾವ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಹ್ಮ್ ಶೇರ್ ಮಾಡಿ, ಹ್ಮ್ ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿಬಿಟ್ಟು ನಮ್ಮನ್ನು ಬೆಳೆಸಿ ಅಷ್ಟೇ ಕೇಳೋದು. ಅಷ್ಟೇ. ಬೆಳೆಸಿ ಉಳಿಸಿ ಇದು ಆಕ್ಚುಲಿ ಚೆನ್ನಾಗಿ ನಮ್ಮನ್ನು ಪ್ರಾರ್ಥಿಸಿ. ಒಂದು ತುಂಬಾ ಲೈಕ್ಸ್ ಕೊಡಿ, ಕಮೆಂಟ್ಸ್ ಮಾಡಿ. ಹಂಗೆ ವಿಡಿಯೋಸ್ ಮಾಡ್ತಾ ಇರ್ತೀವಿ, ಹಂಗೆ ಮಾಡ್ತಿರ್ತೀವಿ, ಹಂಗೆ ಲೈಕ್ಸ್ ಬರ್ತಾ ಇರ್ಬೇಕು. ಫನಿ ವಿಡಿಯೋಸ್ ಮಾಡ್ತಾ ಇರ್ತೀವಿ. ನಾವ್ ಯಾವತ್ತೂ ಡ್ರಾಮ್ಯಾಟಿಕ್ ಆಗಿ ಮಾಡಲ್ಲ, ರಿಯಲಿಸ್ಟಿಕ್ ಆಗಿ ಮಾಡ್ತೀವಿ. ಹೇಗಿರುತ್ತೆ ಖುಷಿ ಪಡಿದ್ರೆ ನೋಡಿ ಚೆನ್ನಾಗಿ. ಆಯ್ತಾ? ಓಕೆ, ಬಾಯ್.